ಮಲ್ಲೇಶ್ನ ಮಗ ಹೆಂಗಾಯ್ತಾ? ಇನ್ನು ಸ್ಕೂಲಾಗಿದ್ಯಾ? ಶಿವರಾಮ್ಗೆ ಫೋನ್ ಮಾಡಿ ಎತ್ತಲ್ಲ, ಬ್ಯುಸಿಯಾಗಿದ್ದೀನಿ ಅಂತದೆ. ಪ್ರತಿ ಬಾ ಹೋಗೋಣಂತ ಕೂತಾನಲ್ಲ ಶಿವರಾಮಣ್ಣನ ತಕ್ಕಂತೀವಿ. ಆಗ್ಲೋ ಬಿಡ್ಲೋ ಅದೇನು ಮಾಡ್ತಾನೋ ನಂಗೇನು ಗೊತ್ತಪ್ಪ. ನನಗೆ ಪ್ರಾಣ ಹೋಗ್ತದೆ ಹಿಂಗೆ ಅಂತ ಕೂಕೊಂಡವನೇ. ನಾನು ಹೆಂಗಪ್ಪ ನಂಗೆ ಅಲ್ಲಿಗೆ ಹೋಗೋಕ್ಕೆ ಒಂಥರ ಆಗ್ತದಪ್ಪ. ಯಾಕೆ ಮಾಡ್ಕೋಬೇಕು, ಯಾಕೆ ಬಿಡ್ಬೇಕು ಹೇಳಂಗಿಲ್ಲ. ಆ ಮಕ್ಕಳಾತಾರೆ. ನೋಡಪ್ಪ ಅಯ್ಯಪ್ಪ ಎತ್ತೋದಿಲ್ಲ ಫೋನ. ಹ್ಞೂ 5 ಗಂಟೆ ತನಕ ಎತ್ತಲ್ಲ. ಹ್ಞೂ ಹಾಂ ಹ್ಞೂ ಎಲ್ಲ ಒಕ್ಕೊಂಡು ಎಲ್ಲ ಅದಿಂಕೊಂಡು ಬಂದಾಗ ಇದೆಲ್ಲ ಕೆಲಸನಾಗ ಇದ್ದು ಏನೋ ಒಂದು ಮಾಡ್ಕೊಂಡಿದ್ರೆ ಅದೊಂದು ತರವಾಗೋದು. ನಿಧಾನ ದೊಡ್ಡನಾಗೋಣ ಅನ್ನೋದು ತಿಳ್ಕೊಳ್ಳಿಲ್ಲ. ಅಂತ ಹೆಂಗ ಯಾರು ಮಾಡಿರೋ ಯಾರು ಬಿಟ್ಟರೋ ಈಗ ಎಲ್ಲರಿಗೂ ಖುಷಿಗೆ ತಂದವನು ಇಚ್ಛೆವನು. ಅದೇ ಒಬ್ರ ಮಕ ಇತ್ತು ಎಲ್ಲ ಆಗಿ ಎಲ್ಲ ಜೀವನ ಅಡವಿ ಪಾಲು ಜನ ಸಾಕಿ ಸೆಳೆದಿದ್ದಕ್ಕೂ ಸಾಕಿದ ಕೆಲಸ ಆಗೋತಪ್ಪ ಇದು. ಹೇಳೋದನ್ನು ಕೇಳಂಗಿಲ್ಲ, ಮಾಡಲ್ಲ. ಯಾಕೆ ಬೇಕಾಗಿತ್ತಪ್ಪ ಇವೆಲ್ಲನ? ಏನು ಸುಮ್ಮನೆ ಅವೆಲ್ಲ ಮಾಡಬೇಕಾದ್ರೆ ಕಟ್ಟಿರೂ ಈಗ ಅವರು ಎಷ್ಟು ನೋವಿರ್ತದೆ ಅವಕ್ಕೆ. ಏನು ಡಾಕ್ಯುಮೆಂಟ್ಸ್ ಒಂದೇನ ಪಕ್ಕ ಇಲ್ಲ ಯಾವುದನ. ಇಡೀದೊಂದು ಆಸ್ತಿನೂ ಕಳೆದು ಈಗಪ್ಪ ಸಿದ್ದರಾಮಯ್ಯ ಮನೆ ಹಾಳು ಮಾಡಿರು ಎಲ್ಲ ಉಟ್ಕೊಂಡು ಇದೊಂದು ಹೆಸರು ಹೊತ್ಕೊಂಡಂಗೆ ಮಾಡಿ ಹಾಕ್ಬಿಟ್ರು. ಹಾಂ ನೋಡಪ್ಪ ಏನೋ ಊಣಕ್ಕೆ ಜಾಗ ಕೊಡಲಿಲ್ವಲ್ಲಪ್ಪ. ಊಣಕ್ಕೆ ಜಾಗ ಕೊಡಲಿಲ್ಲ ಅವ್ರ ಅಪ್ಪನ್ನ. ಯಾರು ಮಾಡೋಕ್ಕಾಗಲ್ಲ. ನಾನು ಅಂತ ಹೋದಾಗ ಯಾರೇನು ಮಾಡ್ತಿ ಕಡಿತೀಯ? ಏನು ಸಣ್ಣ ಮಕ್ಕಳ?